ಸೊ ಹಾಗಾಗಿ ಇಂಥ ಮಹಾನುಭಾವರಿಂದ ಆಗಿಂದಾಗೆ ನಾವು ಮಾರ್ಗದರ್ಶನ ತೊಗೊಳ್ತಾನೇ ಇರಬೇಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ನಮಗೆ ಬಂದಿದೆ. ಇಂಥ ಪರಿಸ್ಥಿತಿಗೆ ನಾವು ಎಲ್ಲಿಗೆ ಹೋಗೋದು ಪಶ್ಚಾತ್ತಾಪ ಪಡೋಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಅಯ್ಯೋ, ಇವ್ರಿಗೆ ಯಾರು ಬೆದರಿಕೆ ಹಾಕ್ತಾರಪ್ಪ? ಇವ್ರು ಯಾರು ಬೆದರಿಕೆ ಹಾಕೋರು? ಇವ್ರ ಬೆದರಿಕೆನೇ ಎಲ್ಲರಿಗೂ ಹಾಕಿದೆ. ಇವ್ರ ಬೆದರಿಕೆನೇ ನಮಗೇನೆ ನಡಗ ಗಡ 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 ಅಂತ ನಡೀತಾ ಇದ್ದೀವಿ. ಅವ್ರ ಬೆದರಿಕೆಗೆ ನಾವೇ ನಡೀತಾ ಇದ್ದೀವಿ. ಅವ್ರು ಯಾಕೆ ನಡೀತಾರೆ? ಅವ್ರ ಹತ್ರ ಎಲ್ಲ ಅಧಿಕಾರ ಇದೆ, ಎಲ್ಲ ಶಕ್ತಿ ಇದೆ. ನಮ್ಮಂಥವ್ರು ನಡಗಬೇಕು. ಅವ್ರಿಗೆ ಯಾವ ಬೆದರಿಕೆ? ಯಾರು ಬೆದರಿಕೆ ಹಾಕೋರು ಯಾರು ಇಲ್ಲ. ಅವ್ರು ಬೆಳಗ್ಗೆ ಇದ್ರೆ ಅವ್ರ ಬೆದರಿಕೆಯನ್ನು ತಡ್ಕೊಳಕ್ಕಾಗಲ್ಲ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಗ ಅಶೋಕಣ್ಣವರು ಅಂಬೇಡ್ಕರ್ ವಿಚಾರದಲ್ಲಿ ಮಾತಾಡ್ತಾರೆ. ಈ ಗಾಂಧಿ ಅಂಬೇಡ್ಕರ್ ಅಲ್ಲ, ಅಂಬೇಡ್ಕರ್ ಸೋಲ್ಸ್ತಾರೆ ಯಾರು? ಇದೇ ಕಾಂಗ್ರೆಸ್ ಅವರು ಸೋಲ್ಸಿದ್ಯಾರು? ಏನು ಯೋಗ್ಯತೆ ಇದೆ ನಿಮಗೆ ಅಂಬೇಡ್ಕರ್ ಹೆಸರು ಹೇಳಕ್ಕೆ? ಈಗ ಅವ್ರನ್ನ ಎಲೆಕ್ಷನ್ ನಿಲ್ಲಿಸಿ ಗೆಲ್ಸ್ಬೇಕು ತಾನೆ. ಪುಣ್ಯಾತ್ಮ ಅಂತ ಹೇಳಿ ಮೋದಿಯವರು ಅವರೆಲ್ಲ ಪಂಚ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಿದ್ರು, ಪುಣ್ಯಾತ್ಮ ಅಂತ. ನೀವೇನ್ ಮಾಡಿದ್ರಿ? ಸೋಲ್ಸ್ತೀರಿ ಅವ್ರನ್ನ ಎಲೆಕ್ಷನ್ ಅಲ್ಲಿ. ಎರಡೆರಡು ಸರಿ ಸೋಲ್ಸ್ತೀರಿ. ಅವ್ರ ಸಂವಿಧಾನ ಬರೀಬಾರ್ದು ಅಂತ ಕುತಂತ್ರ ಮಾಡಿ ಸೋಲ್ಸ್ತೀರಿ. ಕೊನೆಗೆ ವೆಸ್ಟ್ ಬೆಂಗಾಲಿಂದ ಆಯ್ಕೆ ಆದ್ರು ಅವರು. ನಿಮ್ಮ ಕುತಂತ್ರ ಇಡೀ ಅಂಬೇಡ್ಕರ್ ಜೀವನದಲ್ಲಿ ಕಾಂಗ್ರೆಸ್ ಕುತಂತ್ರದಿಂದನೇ ಅಂಬೇಡ್ಕರ್ ಅವ್ರನ್ನ ಒಂದು ಮಸಿ ಬಳಿಯೋ ಪ್ರಯತ್ನವನ್ನ ನೀವು ಮಾಡಿದ್ರಿ. ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತೀರಾ. ಸೋಲ್ಸಿದ್ಮೇಲೆ ನಿಮ್ಗೆ ನೈತಿಕ ಅಧಿಕಾರ ಏನೈತೆ? ಅಂಬೇಡ್ಕರ್ ಮಾತಾಡುವಂತ ನೈತಿಕ ಅಧಿಕಾರ ಏನಿದೆ? ಸತ್ತಾಗ 3 ಅಡಿ 6 ಅಡಿ ಜಾಗ ಕೊಡಕ್ ಯೋಗ್ಯತೆ ಇಲ್ದವ್ರು ನೀವು. ನಿಮ್ಮ ಇಂದಿರಾ ಗಾಂಧಿ ಸತ್ತಾಗ 5 ಎಕರೆ, ನೆಹರು ಸತ್ತಾಗ 10 ಎಕರೆ, ರಾಜೀವ್ ಗಾಂಧಿ ಸತ್ತಾಗ 20 ಎಕರೆ ಊರೇ ಅವ್ರದ್ದು ಕೊಟ್ರಲ್ಲ. ಒಂದೇ ಒಂದು ಗುಂಟೆ ಜಮೀನು, 1 ಗುಂಟೆ ಜಮೀನು ಕೊಟ್ರ ನೀವು? ಸತ್ತಾಗ ಜಮೀನು ಕೊಡ್ಲಿಲ್ಲ, ಇದ್ದಾಗ ಸತ್ತಾಗ ಅವ್ರಿಗೆ ಭಾರತ ರತ್ನ ಕೊಡ್ಲಿಲ್ಲ. ನಿಮ್ಮ ಯೋಗ್ಯತೆಗೆ ಈಗ ಅಂಬೇಡ್ಕರ್ 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 ಅಂತಾರೆ. ಯಾಕ್ರಿ ನಿಮ್ಗೆ ಅಂಬೇಡ್ಕರ್? ನಿಮ್ಗೂ ಅವ್ರಿಗೇನು ಸಂಬಂಧ? ಕಾಂಗ್ರೆಸ್ಗೂ ಅಂಬೇಡ್ಕರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಕಾಂಗ್ರೆಸ್ ಅನ್ನ ತೆಗಳ್ತಾ ಇದ್ದಂಥವ್ರು, ಕಾಂಗ್ರೆಸ್ ಅನ್ನ ಹೇಟ್ ಮಾಡ್ತಾ ಇದ್ದಂತ ಮೊದಲ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಅವ್ರು ಮಾತ್ರ. ಮತ್ತೆ ಮಾತೆತ್ತರೆ ಹೇಳ್ತಾರೆ ಬಿಜೆಪಿ ಅವ್ರು ಯಾರನ್ನ ಒಬ್ಬರು ಸ್ವಾತಂತ್ರ್ಯ ಚಳುವಳಿ. ನೀವ್ ಯಾರಿದ್ದೀರಿ ಹೇಳ್ರಿ? ನಿಮ್ ಮಂತ್ರಿಮಂಡಲ ಸಿದ್ದರಾಮಯ್ಯನವ್ರನ್ನ ಸೇರಿಸಿ ನಿಮ್ಮ ಮಂತ್ರಿಮಂಡಲದಲ್ಲಿರೋರು ಯಾರಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ? ಒಬ್ಬರ ಹೆಸರು ಹೇಳಿ. ಕಾಂಗ್ರೆಸ್ ಅವರು ನಾವು ಸ್ವಾತಂತ್ರ್ಯ ಹೋರಾಟ ಎಲ್ರಿ? ಯಾರು ಹೇಳಿ? ಯಾವ ಮಂತ್ರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದೆ? ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಕಾಂಗ್ರೆಸ್ಸೇ ಬೇರೆ. ಅದು ರಾಷ್ಟ್ರೀಯ ಕಾಂಗ್ರೆಸ್. ನಿಮ್ದು ಐ ಕಾಂಗ್ರೆಸ್. ನಾಳೆ ಓ ಕಾಂಗ್ರೆಸ್, ನಾಳೆ ಎಸ್ ಕಾಂಗ್ರೆಸ್, ಎಫ್ ಕಾಂಗ್ರೆಸ್, ಮನೆಗೆ ಲಾಸ್ಟ್ಗೆ ಗೋ ಕಾಂಗ್ರೆಸ್. ನೀವು ನಮಗೆ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಹೇಳ್ತೀರ. ನಾನು ಹೋಗಿದ್ದೀನಿ ರೀ ಸ್ವಾತಂತ್ರ್ಯ ಚಳುವಳಿಯಲ್ಲಿ, ನಾ ಭಾಗವಹಿಸಿದ್ದೀನಿ. ಎಮರ್ಜೆನ್ಸಿಯಲ್ಲಿ ಈ ದೇಶದ ಮೇಲೆ ಕರಾಳ ಕಾಯ್ದೆ ತಂದು ದೇಶದಲ್ಲಿ ಎಲ್ಲ ಪತ್ರಕರ್ತರನ್ನ ಎಲ್ಲ ಜಡ್ಜ್ಗಳನ್ನ ಒಳಕ್ಕಾಕಿದಾಗ ನಾನು ಎಮರ್ಜೆನ್ಸಿಯಲ್ಲಿ ಜೈಲ್ಗೆ ಹೋಗಿ ಬಂದಿದ್ದೀನಿ 1 ತಿಂಗಳು. ನಾನು ಸ್ವಾತಂತ್ರ್ಯ ಹೋರಾಟಗಾರ, ಹೆಮ್ಮೆ ಇದೆ. RSS ಅವರು ಒಂದು ಸುಮಾರು ಲಕ್ಷಾಂತರ ಜನ ಹೋಗಿದ್ರಿ ನಾವು. ಎರಡನೇ ಸ್ವಾತಂತ್ರ್ಯ. ನೀವು ಈಗಿರೋ ಕಾಂಗ್ರೆಸ್ಸಿನ ಮಂತ್ರಿಮಂಡಲದಲ್ಲಿ ಯಾರಾದ್ರೂ ಒಬ್ರು ಸ್ವಾತಂತ್ರ್ಯ ಹೋರಾಟಗಾರ ಹೆಸರು ಹೇಳ್ರಪ್ಪ. ಒಳ್ಳೆ ವಿಚಾರಕ್ಕೆ ಹೋಗಿದ್ದಾರೆ ಹೇಳಿ. ಎಲ್ಲ ಮನೆ ಆಳ ಕೆಲಸ ಮಾಡೋ ಕಾಂಗ್ರೆಸ್ ಅವರು ಹೇಗಿರೋ. ಧನ್ಯವಾದ. ಈಗ ಚಿತ್ರದುರ್ಗ ಹೋಗ್ತಾ ಇದ್ದಾರೆ. ಚಿತ್ರದುರ್ಗ, ದಾವಣಗೆರೆ. ಊರಪ್ಪ ನೀನು ಐಟಿ ಅದು ಹೇಳು. ಇವ್ರದ್ದು ಪೈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಬೆಂಗಳೂರು ನಗರವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂಥದ್ದಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಒಳ ಜಗಳ, ಅವರ ವ್ಯತ್ಯಾಸದ ಕಾರಣ
ಬೆಂಗಳೂರನ್ನು ಸಂಪೂರ್ಣವಾಗಿ ಕಡೆಗಣಿಸುವಂಥದ್ದಾಗಿದೆ. ಇಲ್ಲಿ ಯಾವ ಅಭಿವೃದ್ಧಿನೂ ಆಗಲಿಕ್ಕೆ ಇಬ್ಬರು ಪರಸ್ಪರ ಸಹಕಾರವಿಲ್ಲದೆ ಬೆಂಗಳೂರಿನ ಪರಿಸ್ಥಿತಿ ಸಂಪೂರ್ಣ ಹದಗೆಡಲಿಕ್ಕೆ ಮುಖ್ಯ ಕಾರಣ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಇವತ್ತು ಎಲ್ಲೆಲ್ಲೂ ರಸ್ತೆಗಳಲ್ಲಿ ಕಸ ದೊಡ್ಡ ದೊಡ್ಡ ವಿಚಾರ ಬಿಡಿ, ಅಭಿವೃದ್ಧಿಯವರು ದೊಡ್ಡ ಅಭಿವೃದ್ಧಿ ಬಿಡಿ, ಗುಂಡಿ ಮುಚ್ಚಲಿಕ್ಕಾಗ್ತಿಲ್ಲ, ಬೀದಿಯಲ್ಲಿ ದೀಪ ಕೊಡ್ಲಿಕ್ಕಾಗ್ತಿಲ್ಲ, ಕಸ ವಿಲೇವಾರಿಯನ್ನು ಮಾಡಲಿಕ್ಕಾಗ್ತಿಲ್ಲ, ಮತ್ತೆ ಕಾನೂನು ಸುವ್ಯವಸ್ಥೆ ಕೊಡ್ಲಿಕ್ಕೂ ವಿಫಲರಾಗಿದ್ದಾರೆ. ಹಾಗಾಗಿ ನಮ್ಮ ಕಿರಣ್ ಮಜುಮ್ದಾರ್ ಅವರು ಬಹಳಷ್ಟು ನೋವಿನಿಂದ ಬಾರಿನೂ ಹೇಳ್ತಾ ಇದ್ದಾರೆ. ಮೋಹನ್ ದಾಸ್ ಪೈ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಬ್ಲ್ಯಾಕ್ ಬಕ್ಕಿನ ಸಂಸ್ಥಾಪಕ CEO ಹೇಳ್ತಾ ಇದ್ದಾರೆ. ಈ ರೀತಿ ಹಲವಾರು ಜನ ಹೇಳ್ತಾರೆ. ಯಾರು ಹೇಳಿದ್ರೆ ಅವರು BJP ಬೆಂಬಲಿಗರು. ನಮ್ಮ ಅಧಿಕಾರದಲ್ಲಿದ್ದವರು ಹೇಳಿಕೆ ಕೊಟ್ಟಾಗ ಆಗ ನೀವು ಅವ್ರ ಹೇಳಿಕೆಯನ್ನು ಉಪಯೋಗಿಸ್ಕೊಂಡು ಹೇಳಿಕೆ ಕೊಡ್ತಿದ್ರಿ. ಇವತ್ತು ಅವ್ರು ಏನಾರು ಹೇಳಿಕೆ ಕೊಟ್ಟರೆ ನೀವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಪ್ರಜಾಪ್ರಭುತ್ವದಲ್ಲೂ ಗೌರವ ಇಲ್ಲ, ಸಂವಿಧಾನದ ಮೇಲೆ ಗೌರವ ಇಲ್ಲ, ಆಡಳಿತದ ಮೇಲಂತೂ ಇಡ್ತವೇ ಇಲ್ಲ. ಅಭಿವೃದ್ಧಿ ಅಂತೂ ಕುಂಠಿತವಾಗಿದೆ. ಕಸ ವಿಲೇವಾರಿನೂ ಮಾಡೋಕ್ಕಾಗ್ತಿಲ್ಲ, ಗುಂಡಿನೂ ಮುಚ್ಚಕ್ಕಾಗ್ತಿಲ್ಲ. ಇದು ಒಂದು ಒಳ್ಳೆ ವಾತಾವರಣ ಕೊಟ್ಟು ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಪೂರಕವಾಗಿ ಏನೂ ಮಾಡದ ಕಾರಣ ಇವತ್ತು ಬೆಂಗಳೂರನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯಲ್ಲಿ ವಿಳಂಬ ಆಗಿ ಹಾಳು ಮಾಡಿದ್ದೀರಾ. ಅದಕ್ಕೆ ಜವಾಬ್ದಾರಿನ ಹೊತ್ಕೋಬೇಕು. ಜವಾಬ್ದಾರಿ ತಗೊಳ್ತಾನೂ ಇಲ್ಲ. ನೀವು ಜವಾಬ್ದಾರಿನ ಒಪ್ಕೊಳ್ತಿಲ್ಲ. ನಿಮ್ಮಿಂದ ತಪ್ಪಾಗಿದೆ ಅಂತಲೂ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅದನ್ನು ಸರಿ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಈಗ ಕೊಟ್ಟಿರೋದು ಒಂದು ಚಿಲ್ಲರೆ ಕಾಸು ಕೊಟ್ಕೊಂಡಿದ್ದಾರೆ. ಇವಾಗ 30 ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ಕಾಂಗ್ರೆಸ್ ಹಕ್ಕು, ನಮ್ಮ ಹಕ್ಕು. ಆದರೆ ಬೆಂಗಳೂರಿನಲ್ಲಿ ಇವರು ಬಡ್ಜೆಟ್ನಲ್ಲಿ 3 ಬಡ್ಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಬೆಂಗಳೂರು ನಗರಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ? ಎಷ್ಟು ಹಣ ಕೊಟ್ಟಿದ್ದೀರಾ? ಹಣವನ್ನು ಎಷ್ಟು ಕೊಟ್ಟಿದ್ದೀರಾ? ಈಗ ಕೇವಲ ಎಲ್ಲ ರೋಡ್ಗಳು ಎಲ್ಲ ಬಿದ್ದು ಹಾಳಾದ ಮೇಲೆ ಈಗ 1900 ಕೋಟಿ ಈಗ ಒಂದು ಬಿಡುಗಡೆ ಮಾಡಿ, ಅದು ಕೆಲಸ ಆಗೋದು ಎಷ್ಟು ತಿಂಗಳು ಆದಮೇಲೆ ನೀವು ಟೆಂಡರ್ ಮಾಡಿ ನೀವು ಕೆಲಸ ಮಾಡೋಷ್ಟರಲ್ಲಿ ನಿಮ್ಮ ಕೆಲಸ ಕಾರ್ಯರೂಪಕ್ಕೆ ತರಬೇಕಾದ್ರೆ ಎಷ್ಟು ತಿಂಗಳಾಗುತ್ತೆ. ಸೊ ಹಾಗಾಗಿ ಇಂಥ ನಾಟಕವನ್ನು ಮಾಡಿಕೊಂಡು ಬೆಂಗಳೂರನ್ನ ಹಗಲು ಧೋರಣೆಯನ್ನು ಮಾಡಿ ತೆರಿಗೆ ಮೇಲೆ ತೆರಿಗೆ ಹಾಕಿ ಎಲ್ಲವನ್ನು ಬೆಂಗಳೂರನ್ನ ಸಂಪೂರ್ಣವಾಗಿ ಟ್ಯಾಕ್ಸ್ ಕಲೆಕ್ಷನಲ್ಲಿ ಎಕ್ಸ್ಪರ್ಟ್ ಆಗಿರುವಂಥವ್ರು ಈ ಕಾಂಗ್ರೆಸ್ ಸರ್ಕಾರ ಅಂತಲೂ ಭಾಳ ಸ್ಪಷ್ಟವಾಗಿ ಹೇಳಿ. ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಮತ್ತು ಯಾರೇ ಹೇಳಿಕೆ ಇದ್ರೂ ಸಹಿಸ್ಕೊಳ್ಳಲ್ಲ. ಮತ್ತು ಅವರಿಗೆ ಬೆದರಿಕೆ ಕೇಳ್ತಾ ಇದ್ರಲ್ಲ, ಬೆದರಿಕೆ ಅವ್ರಿಗಲ್ಲ, ಬೆದರಿಕೆ ಪ್ರಿಯಾಂಕರ್ಗೆ ಅವ್ರಿಗೆ ಬೆದರಿಕೆ ಅಲ್ಲ, ಅವರು ಬೇರೆ ಬೇರೆ ಉದ್ಯಮಿಗಳಿಗೆ ಬೆದರಿಕೆ ಹಾಕುವಂಥ ಕೆಲಸ ಇವತ್ತು ಈ ಸರ್ಕಾರದಿಂದನೇ ಅಧಿಕೃತವಾಗಿ ಮಾಡುವಂಥದ್ದಾಗ್ತಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.